ಕೇರಳದ ವಯನಾಡಿನಲ್ಲಿ ಭೂಕುಸಿತ ಆಗಿರೋದು. ಎನ್ಡಿಆರ್ಎಫ್ ತಂಡದ ರಕ್ಷಣಾ ಕಾರ್ಯ ಈಗ ಮುಂದುವರಿತಾ ಇದೆ. ಮೃತದೇಹ ರಕ್ಷಣೆಗೊಳಪಟ್ಟವರನ್ನ ಸ್ಥಳಾಂತರ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಕೆಸರು ಮಿಶ್ರಿತ ನೀರಿನಲ್ಲಿ ರಕ್ಷಣಾ ತಂಡ ಹರಸಾಹಸ ಮಾಡ್ತಾ ಇದೆ. ಬಹಳ ಕಷ್ಟದ ಕೆಲಸ. ಹಗ್ಗ ಕಟ್ಟಿಕೊಂಡು ರಕ್ಷಣಾ ತಂಡದಿಂದ ಕಾರ್ಯಾಚರಣೆ ನಡೀತಾ ಇದೆ. ಅವ್ರಿಗೂ ಕುಟುಂಬ ಇದೆ, ಅವ್ರಿಗೂ ಜೀವಗಳಿದ್ದಾವೆ. ಅವನ್ನೆಲ್ಲ ಮೀರಿ ಪಾಪ ಆ ಕುಟುಂಬದವ್ರು ಹೇಗೆ ಫೇಸ್ ಮಾಡ್ತಿರ್ಬೇಕು, ಅಲ್ಲಿರುವಂಥ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥವ್ರ ಕುಟುಂಬಗಳು. ಅಯ್ಯೋ ಇವ್ರಿಗೇನಾದ್ರೂ ಆಗ್ಬಿಡುತ್ತೋ ಅಂತೇಳಿ, ಆದರೂ ಅದನ್ನೆಲ್ಲ ಮೀರಿ ಅವರು ರಕ್ಷಣಾ ಕಾರ್ಯಾಚರಣೆಗೆ ಬರ್ತಾರೆ. ಅವ್ರಿಗೊಂದು ಯಾವಾಗಿದ್ರೂ ಕೃತಜ್ಞತೆ ಅನ್ನುವಂಥದ್ದನ್ನು ಸಲ್ಲಿಸ್ಬೇಕು ಪ್ರತಿಯೊಬ್ಬರು. ನೋಡಿ ಅಲ್ಲಿ ಕೈ ತೋರಿಸ್ತಾ ಇದ್ದೀನಿ ನಿಮಗೆ. ಎಂಥ ಮನಸ್ಸಿಗೆ ಘಾಸಿ ಆಗುತ್ತೆ ರೀ, ಕರಳು ಹಿಂಡು ಬಿಡುತ್ತೆ. ಅದು ಕೈ ಮಾತ್ರ ಕಾಣಿಸ್ತಾ ಇದೆ, ಬಾಡಿ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೆ. ಮಗುವಿನ ಮೃತದೇಹ ನೋಡಿ. ಇನ್ನೊಂದು ಕಡೆಗೆ ಇನ್ನೊಂದು ಒಬ್ಬ ವ್ಯಕ್ತಿ ಆ ಕೆಸರು ಮಣ್ಣಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಕೈ ಮಾಡ್ತಾ ಇರ್ತಾನೆ. ಇಂಥ ಅನೇಕ ಘಟನೆಗಳಿದೆ. ನಿಮಗೆ ಇಲ್ಲಿ ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲೂ ಕೂಡ ಹಾಗೆ. ಒಂದು ಬಾಡಿ ನಿಮ್ಗೆ ಅರ್ಧ ಅಷ್ಟೇ ಸಿಕ್ಕಿದೆ, ಇನ್ನು ಅರ್ಧ ಭಾಗನೇ ಸಿಕ್ಕಿಲ್ಲ. ಸೊ ಇದು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೆಲವು ಕಡೆ ಕೊಡ್ತಾ ಇದ್ದಾರೆ, ಇನ್ನು ಕಡೆಗೆ ಮೃತದೇಹಗಳನ್ನು ಇಟ್ಟಿದ್ದಾರೆ. ಅವರ ಸಂಬಂಧಿಕರು ಯಾರಾದರೂ ಇದ್ದರೆ ಗುರುತಿಸೋಕ್ಕಂತನೂ ಬರ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಆ ಕಡೆಗೆ ಹರಸಾಹಸ ಪಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಬಾಡಿ ಕೈ ಅಲ್ಲಿ ಮೃತದೇಹಗಳು ಬಿದ್ದಿರುವಂಥದ್ದು ನೋಡ್ತಾ ಇದ್ದಾರೆ ಕೆಸರಿನಲ್ಲಿ. ಅವನ್ನೆಲ್ಲ ತರೋದಷ್ಟು ಸುಲಭ ಅಂದ್ಕೊಂಡಿದ್ದೀರಾ, ಅದರಲ್ಲೆಲ್ಲ ಭಾಳ ಕಷ್ಟ ಸಾಧ್ಯ, ಭಾಳ ಕಷ್ಟ. ಈಗೆಲ್ಲ ಅಲ್ಲಿ ಜನ ಸೇರಿಕೊಂಡಿದ್ದಾರೆ. ಕೆಲವು ಕಡೆಗಳಲ್ಲಿ ಅವ್ರಿಗೆ ಆಶ್ರಯ ಕೊಡ್ತಾ ಇದ್ದಾರೆ, ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಟ್ರೆಚರ್ಸ್ಗಳಲ್ಲಿ ಬಾಡಿಯನ್ನು ತರ್ತಾ ಇದ್ದಾರೆ. ಅದನ್ನು ಗುರುತಿಸ್ಬೇಕಲ್ಲ, ಇನ್ನು ಯಾರ್ದು ಯಾರು ಇವರು ಅಂತೇಳಿ. ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಈ ಭಾಗಕ್ಕೆ ಹೋಗಿರ್ತಾರೆ. ವಯನಾಡಿನಲ್ಲಿ ಹೋಮ್ ಸ್ಟೇಗಳಿದೆ, ರೆಸಾರ್ಟ್ಗಳಿದ್ದಾವೆ ಆ ಭಾಗಗಳಲ್ಲೆಲ್ಲ. ಹಂಗೆ ಹೋದಂಥ ಸಂದರ್ಭದಲ್ಲಿ ಯಾರಾದರೂ ಹೋಗ್ಬಿಟ್ರೆ ಅವ್ರನ್ನ ಗುರುತಿಸೋರು ಯಾರು ಗುರುತಿಸ್ತಾರೆ? ಅನಾಥ ಶವಗಳಿರ್ತವೆ, ಭಾಳ ದಿನ ಇಡೋಕ್ಕಾಗಲ್ಲ. ಅದು ನೀರು ಬಿದ್ದಿರುವಂಥ ಈ ಜಾಗಗಳಲ್ಲೆಲ್ಲ ಬಾಡಿ ಡಿಕಾಂಪೋಸ್ ಆಗಕ್ಕೆ ಶುರು ಆಗುತ್ತೆ, ಬೇಗ ಕೊಳೆಯುತ್ತೆ. ಸೊ ಹಾಗಾಗಿ ಈಗ ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಚಾಲೆಂಜ್ ಆಗೇ ಇದೆ. ಸವಾಲುಗಳ ಮೇಲೆ ಸವಾಲುಗಳಲ್ಲಿ ಇರೋದೀಗ. NDRFನವ್ರಿಗೆ, SDRFನವ್ರಿಗೆ, ಅಗ್ನಿಶಾಮಕ ದಳದವರಿಗೆ, ಸೇನೆಯಿಂದ ಬಂದಿರುವಂಥವ್ರಿಗೆ ಎಲ್ಲರಿಗೂ ಕೂಡ ಒಂದು ಸವಾಲುಗಳಿದೆ. ಅದರ ಜೊತೆಗೆ ವೈದ್ಯರಿಗೂ ಅಷ್ಟೇ ಸವಾಲು. ಪ್ರಕೃತಿ ಸೌಂದರ್ಯಕ್ಕೆ ಹೆಸರಾದಂಥ ವಯನಾಡಿನಲ್ಲಿ ಪ್ರಕೃತಿ ವಿಕೋಪ. ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಗುಡ್ಡ ಕುಸಿತವಾಗಿರೋದು, ಮೊದಲನೇ ಗುಡ್ಡ ಕುಸಿತ ಆಗಿರೋದು ಆ ಸಂದರ್ಭದಲ್ಲೇ. ಕೇವಲ 10 ನಿಮಿಷದಲ್ಲಿ 3 ನಗರಗಳು ಕೂಡ ಸರ್ವನಾಶವಾಗಿ ಹೋಗುತ್ತೆ. ಮನೆಗಳಿಗೆ ಭಾರೀ ಕೆಸರು ಮಣ್ಣು ನುಗ್ಗುತ್ತೆ, ನೀರು ಕೂಡ ನುಗ್ಗುತ್ತೆ. ಸೇತುವೆ ಕೊಚ್ಚಿ ಹೋಗಿದೆ, ಮರದ ದಿಮ್ಮಿಗಳು ಹರಿದು ಬರ್ತಾ ಇವೆ. ಯೋಚನೆ ಮಾಡ್ಕೊಳ್ಳಿ, ಮರದ ದಿಮ್ಮಿಗಳು ಹರಿದು ಬರ್ತಾ ಇದೆ ಅಂತಂದರೆ ಯಾವ ಪ್ರಮಾಣದಲ್ಲಿ ಅಲ್ಲಿ ಮಳೆ ಆಗಿರಬೇಕು ಅಂತ. ಈ ಮರದ ದಿಮ್ಮಿಗಳು ಯಾಕೆ ಹರಿದು ಬರುತ್ತೆ ಅಂತಂದರೆ, ಕೆಲವೊಂದು ಸಂದರ್ಭದಲ್ಲಿ ಬೆಟ್ಟಗಳಲ್ಲಿರುವಂತಹ ಅವ್ರವ್ರ ಎಸ್ಟೇಟ್ಗಳಿರ್ತಾವಲ್ವಾ, ಅಲ್ಲೇನು ಮಾಡಿರ್ತಾರೆ, ಅವ್ರಿಗೆ ಬೇಕಾಗಿರುವಂಥ ಮರಗಳನ್ನು ತೇಗಳನ್ನೆಲ್ಲ ಕಡ್ದು ಹಾಕಿರ್ತಾರೆ, ಗುಡ್ಡೆಗಳನ್ನು. ಅವೆಲ್ಲ ಈಗ ಕೇರಳದಲ್ಲಿ ಅದಕ್ಕೆ ಇದಿದೆ. ನಮ್ಮಲ್ಲಿ ರಿಸ್ಟ್ರಿಕ್ಷನ್ ಇರೋ ರೀತಿಯಲ್ಲಿ ಅಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ. ಸೊ ಕಡ್ದು ಹಾಕ್ಕೋಬೋದು, ತೇಗವನ್ನು ಮಾರಾಟ ಮಾಡ್ಕೊಳ್ಬೋದು. ಹಾಗಾಗಿ ಅಲ್ಲಿ ಮರಗಳನ್ನೆಲ್ಲ ಬೇಕಾಗಿರ್ತಾರೆ. ಸಿಲ್ವರ್ ಮರಗಳನ್ನು ಹಾಕ್ಕೊಂಡಿರ್ತಾರೆ, ರಬ್ಬರ್ ಮರಗಳನ್ನು ಹಾಕ್ಕೊಂಡಿರ್ತಾರೆ, ತೇಗ ಇವೆಲ್ಲವೂ ಕೂಡ ಹಾಕ್ಕೊಂಡಿರ್ತಾರಲ್ಲ, ಕಡದಿಟ್ಟಿರ್ತಾರೆ. ಈ ಮಳೆ ಬಂದಾಗ ಈಗ ಅದೆಲ್ಲ ಕೊಚ್ಕೊಂಡು ಬಂದಿದ್ದಾವೆ. ಆಮೇಲೆ ಮರಗಳು ಕೂಡ ಬುಡ ಸಮೇತವಾಗಿ ಕೊಚ್ಕೊಂಡು ಬಂದಿರುವಂಥ ದೃಶ್ಯಗಳು ಕಾಣಿಸ್ತಾ ಇದೆ. ವಯನಾಡು ಅಂದರೆ ಪ್ರಾಕೃತಿಕ ಸೊಬಗನ್ನು ನೋಡುವಂಥ ಅದ್ಭುತನೇ ಚಂದ. ಬಟ್ ಈಗ ಅದರ ತದ್ವಿರುದ್ಧವಾಗಿರುವಂಥ ಇದು ವಯನಾಡ ಅನ್ನುವಂಥ ಪ್ರಶ್ನೆ ಇದೆ. ಇನ್ನೂ ಉಳಿದಂಥ ಅದೆಷ್ಟೇ ವಯನಾಡಲ್ಲ, ಬೇರೆ ಭಾಗನೂ ಇದೆ, ವಯನಾಡು ಇಲ್ಲ ಅಂತಲ್ಲ. ಬಟ್ ಇದು ಅದರಲ್ಲಿ ಪಾರ್ಟ್ ಆಫ್ ವಯನಾಡು ಇದು.